ಕುಟ್ಟಿ ಸೈತಾನ್ ಅಂತ. ಕೇರಳ ಕುಟ್ಟಿ. ಕೇರಳ ಕುಟ್ಟಿ ಇದ್ರೆ ಬರ್ತೀಯಾ? ಬರ್ತೀವಿ. ಒಂದು ನಿಂಬೆಹಣ್ಣು ಎತ್ತು ಅಂದ್ರೆ ಎತ್ತೀಯಾ? ಇಲ್ಲಿ ಎತ್ತೀಯಾ ನೋಡೋಣ. ಯಾವ್ದೋ ಶಕ್ತಿ ನನ್ನ ಹತ್ರ ಮಾತಾಡುತ್ತೆ. ಓಕೆ, ಯಾವೆಲ್ಲ ವಿಚಾರಗಳು ಮಾತಾಡುತ್ತೆ? ಅದು ಯಾವೆಲ್ಲ ವಿಚಾರ ಅಂದ್ರೆ ಕೆಟ್ಟದ್ದು ತೋರ್ಸುತ್ತೆ, ಒಳ್ಳೇದು ತೋರ್ಸುತ್ತೆ, ಏನನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಭಗವಂತ ಸಿನಿಮಾ ದೇವ ನಿನ್ನ ಹತ್ರ ಇದಾರೆ, ನರಸಿಂಹಸ್ವಾಮಿ ನಿನ್ನ ಹತ್ರ ಇದಾರೆ, ಆಮೇಲೆ 3-4 ಬೇತಾಳಗಳು ಇದಾವೆ, ಎಲ್ಲ ಇದಾವೆ, ನಿನ್ನ ಹತ್ರ ಆಗುತ್ತೆ. ಎಲ್ಲಾದ್ರೂ ಇದಕ್ಕೂ ಮೊದ್ಲು ನಾಗರಾಜ್ ಅವ್ರ ಹತ್ರಕ್ಕೆ ಬರಕ್ ಮೊದ್ಲು ಇದ್ರ ಬಗ್ಗೆ ತೋರ್ಸಿದ್ರ? ಇಲ್ಲಿ ಹೋಗಿಲ್ಲ ಅಂದಿಲ್ಲ, ಇಲ್ಲಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದಿಲ್ಲ, ಒಂದು ಮಂತ್ರಾಜದ ಹೋಗಂಗೆ ಅಂದಿಲ್ಲ, ಎಲ್ಲಾ ಕಡೆ ಹೋಗಿ ಬಂದಿದ್ದೀನಿ. ಆ ಮಗನ್ಗೆ ಕಟ್ಟೋರ್ದು ಮೈ ಮೇಲೆ ಬರಂಗ್ ಮಾಡಿ ಅದೆಲ್ಲ ಬಿಡಿಸಿರೆ ನೀನ್ ಏನ್ ಹೇಳ್ತಿ ಅದನ್ನೆಲ್ಲ ಮಾಡ್ತೀನಿ. ಇದು ಸತ್ಯ. ನಾನ್ ಮಾಡ್ಕೊಡ್ತೀನಿ ಬಿಡೋ, ತಲೆ ಕೆಡ್ಸ್ಕೊಂಡು ಅದೇನಿಲ್ಲ. ಹಾಕ್ಬಿಟ್ರೆ ಹುಡುಗ ಎಲ್ಲೆಲ್ಲ ಹೋಗಿ ಒಂದ್ ಜೀವನ ಬೇಡ, ಊಟ ಇಲ್ಲ, ನಿದ್ದೆ ಇಲ್ಲ, ಜೀವನನೇ ಬೇಡ ಅನ್ಸ. ಅವರೇ ನನ್ನಲ್ಲಿ ಮಾತಾಡ್ಕೊಂಡು ಕರ್ಕೊಂಡು ಹೋಗೋದು. ಇದೊಂಥರ ವಿಚಿತ್ರ ಐತಲ್ಲ. ವಿಚಿತ್ರ ಐತೆ, ಏನನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ಮಾತಾಡ್ಕೊಂಡು ನಡಿ ಅಂದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಕುತ್ಕೊಬೇಕು, ಆ ತರ ಮನ್ಸಲ್ಲಿ ಹೇಳುತ್ತದು. ನಿಮ್ಗೆ ಮನ್ಸಲ್ಲಿ ಅದೇ ಬಂದು ಕಾಣಿಸೋದಾ ಏನಾದ್ರು? ಕಾಣಿಸುತ್ತೆ. ಯಾವ ತರ ಕಾಣಿಸೋದು? ಅದು ಯಾವ ತರ ಅಂದ್ರೆ ಒಂದು ಹೆಣ್ಣಿನ ರೂಪವಾಗಿ ಕಾಣಿಸುತ್ತೆ. ಹೆಣ್ಣು ಒಂದ್ ಯಾವ್ದೋ ಹುಡುಗಿ ರೂಪದಲ್ಲ? ಹುಡುಗಿ ರೂಪದಲ್ಲಿ. ಬಾ ಹಿಂಗ್ ಹೋಗೋಣ ಅಂತ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗುತ್ತೆ. ಎಲ್ಲೆಲ್ಲಿ ಹೋಗಿದ್ದೀರಾ? ಎಲ್ಲಂದ್ರೆ ನಾವು ಕೆಲಸ ಮಾಡೋದು, ಪೈಪ್ಲೈನ್ ಕೆಲಸ ಮಾಡೋದು. ನಾವು ಬೇರೆ ಎಲ್ಲ ಕರ್ನಾಟಕ ಎಲ್ಲ ಪೈಪ್ಲೈನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ಲಿ ಕೆಲಸ ಮಾಡ್ತೀವ ಅಲ್ಲಿಂದ ವಾಪಸ್ ಮನೆಗೆ ಕರ್ಕೊಂಡ್ ಬರುತ್ತೆ. ಎಲ್ಲೇ ಕೆಲ್ಸಕ್ಕೆ ಹೋದ್ರು ಮನೆಗೆ ಬರ್ಬೇಕು, ಎಲ್ಲಿ ಕೆಲಸ ಮಾಡಕ್ ಬಿಡಲ್ಲ. ನೀವು ಕೆಲಸ ಅಂತ ಮಾಡಕ್ ಹೋಗಿದ್ರೆ ಅಲ್ಲಿಂದ ರಿಟರ್ನ್ ವಾಪಸ್ ಮನೆಗೆ ಹೋಗ್ಬೇಕು ನೀವು? ಮನೆಗೆ ಹೋಗ್ಬೇಕು. ಒಂದು ಹೆಣ್ಣು ರೂಪ ಫುಲ್ಲು ಬೆತ್ತಲೆ. ಓಕೆ, ಬೆತ್ತಲೆ. ಸೊ ಈ ತರ ಕಾಣಿಸಿದೀಯಾ? ನಿಮ್ಗೆ ಕಾಣಿಸ್ತಾ? ಕಾಣಿಸುತ್ತೆ ಸರಿಯಾಗಿ. ನನಗೆ ಗುರ್ತು ಇಟ್ಕೊಂಡು ನಮ್ಮ ಮನೆ ಮುಂದೆಗಡೆನೆ ನನ್ಗೆ ಕಾಣಿಸಿ ಒಳಗಡೆ ಸೇರ್ಕೊಂಡಂಗಾಯ್ತು. ಅವತ್ತಿಂದ ನನ್ಗೆ ಈ ತರ ಕಾಡ್ತಾ ಇತ್ತು. ಒಳ್ಳೇದಾಗುತ್ತೆ, ಬಿಡಲ್ಲ ಅವತ್ತ, ಬಿಡಲ್ಲ. ನಿಮ್ಗೆ ಈ ಪರಿಸ್ಥಿತಿ ತಂದಾಗ ತಾಡ್ಕೊಂಡು ಬಿಡಲ್ಲ. ಮಾತ್ಕೊಡು ಅವ್ರನ್ನ, ಹೋಗಿ ನಾನು ಸಹಾಯ ಮಾಡ್ತೀನಿ ಅಂತ ಬಂದಿದ್ದೀನಿ. ನೋಡು ಕೇಳ್ಕ, ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ, ತಾಯಿ ಹತ್ರ ಇದ್ದೀನಿ. ನಮಸ್ಕಾರ ವೀಕ್ಷಕರ. ನಾಗರಾಜ್ ಅವರು, ಈಗ ಸಾಮಾನ್ಯವಾಗಿ ಈ ಶಕ್ತಿಗಳಲ್ಲಿ ತುಂಬ ಸ್ಟ್ರಾಂಗ್ ಇರೋದು ಒಂದು ನಮ್ಮ ಕಡೆ, ನಮ್ಮ ಸುತ್ತಮುತ್ತ ಕರ್ನಾಟಕದಲ್ಲಿ ಚೌಡಿ ಅಂತ ಕರಿತೀವಿ. ಹೌದು. ಕೇರಳ ಇಲ್ಲ ಇನ್ನು ಮಲೆನಾಡು ಆ ಭಾಗದಲ್ಲಿ ಹೋದರೆ ಕುಟ್ಟಿ ಚಾತಾನ್. ಸೊ ಇವುಗಳನ್ನ ನಾವು ದೊಡ್ಡದಾಗಿ ಒಂದು ಶಕ್ತಿ ಅಂತ ಕರಿತೀವಿ. ಸೊ ಈ ಶಕ್ತಿಗಳ್ನು ಕೂಡ ಅವುಗಳನ್ನೂ ಬಂಧನ ಮಾಡೋದೈತೆ, ಮತ್ತು ಅವುಗಳನ್ನ ಬಳಸ್ಕೊಂಡು ಬೇರೆ ಕೆಲಸಗಳು ಮಾಡಿಸೋದೈತೆ. ಬಟ್ ಆ ಶಕ್ತಿಗಳನ್ನ ಮನುಷ್ಯರು ಬಂದು ಆಹ್ವಾನ ಮಾಡ್ಕೊಳ್ಳೋದು, ಇಲ್ಲ ಅವುಗಳ ಮುಖಾಂತರ ಕೆಲಸ ಮಾಡೋದು ಬಳಸ್ಕೊಂತವ್ರೆ, ಮಾಡ್ತಾ ಇದ್ದಾರೆ. ಕೆಲವು ಕಡೆ ತುಂಬ ಸ್ಟ್ರಾಂಗ್ ಆಗಿರೋ ಕೆಲಸಗಳನ್ನ ಇವುಗಳ ಕಡೆಯಿಂದ ಮಾಡಿಸಿದ್ದಾರೆ. ಆ ಥರದ್ದು ಉದಾಹರಣೆಗಳು ಸಾಕಷ್ಟು ನಮಗೆ ಕಾಣಿಸ್ತವೆ. ಸೊ ಸಾಮಾನ್ಯವಾಗಿ ನೀವು ಕೂಡ ಈ ಥರ ಶಕ್ತಿಗಳು, ದೈವಗಳನ್ನ ಬಿಡಿಸಿರೋ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದೀರಾ. ಆತ್ಮಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ನಮಗೆ ಕೊಟ್ಟಿದ್ದೀರಾ. ಆತ್ಮಗಳು ಮೈ ಮೇಲೆ ಇರೋದು, ತೆಗ್ದಿರೋದು, ಇವೆಲ್ಲ. ಈ ಥರ ಒಂದು ದೈತ್ಯವಾದ ಶಕ್ತಿ, ಸ್ಟ್ರಾಂಗ್ ಆಗಿರೋ ಶಕ್ತಿಗಳು ನಿಮ್ಗೆ ಯಾವಾಗನ ಭೇಟಿ ಆಗಿದ್ವಾ? ನೀವು ಅವುಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಅದ್ರ ಬಗ್ಗೆ ತಿಳಿಸಿ. ಆ ಶಕ್ತಿಗಳು ನಿಮ್ಗೆ ಹೆಂಗ್ ಕಾಣಿಸ್ತವೆ, ಏನಾದ್ರೂ ಕೆಪಾಸಿಟಿ ಅಂತ ನಿಮ್ಗೆ ಅದು ಗೊತ್ತಾಗುತ್ತೆ. ಹೌದು. ಇವಾಗ ನಮ್ಮ ಹತ್ರ ಬಂದು ಅವರು ಬೇರೆ ಈ ಕಡೆ ಈ ಥರನೂ ಇಲ್ಲ, ನಮ್ಮ ಕರ್ನಾಟಕದವ್ರೆ ಬಂದಿದ್ರು. ಅವರು
ಅಣ್ಣ ತಮ್ಮಂದ್ರೆ ಒಂದು ಆಸ್ತಿ ವಿಚಾರಕ್ಕ ಅಯ್ಯಪ್ಪನಿಗೆ ಶನೇಶ್ವರನು ಒಂದು ಹೊರ ಐತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡ್ತಾ ಇದ್ರು. ಆದ್ರೆ ಅವ್ರ ಮನೇಲಿ ಪಾಪ ಏನೋ ನಿಧಿ ಐತೆ ಅಂತ ಹೇಳ್ಬಿಟ್ಟು ಇವನ್ನೇನ ಮಾಡಿ ಮುಗಿಸ್ಬೇಕು ಗಂಡ ಹೆಂಡ್ತಿನ. ಅವ್ರು ಈ ರೋಡ್ ಏನೋ ಕೆಲಸ ಮಾಡೋದು, ರೋಡ್ ಎಲ್ಲ ಇದಾಕೋದು, ಆ ತರ ಏನೋ ಮಾಡೋದು. ಅವ್ರು ಒಂದು ಟ್ರಿಪ್ ಎಲ್ಲ ಹೋಗ್ಬಿಟ್ರೆ ತಿಂಗಳಾನ್ ಗಂಟೆ ಮನೆಗೆ ಹೋಗಲ್ಲ ಅವ್ರು, ಅಲ್ಲಿ ಕೆಲಸ ಮಾಡ್ಕೊಂಡು ಆಮೇಲೆ ಹೋಗೋದು ಅವರು. ಇವ್ರೇನ್ ಮಾಡೋ ಪಾಪ ಇವರು ಸುಮಾರು ಕಡೆ ಹೋಗಿ ಸುತ್ತಾಡ್ಕೊಂಡು ಎಲ್ಲೂ ಇದಾಗ್ತಾ ಇರ್ಲಿಲ್ಲ. ಇಲ್ಲೊಂದು ಟೈಮ್ ಬಂದಿದ್ರು ಅವ್ರ ಗಂಡ ಹೆಂಡತಿ ಮಕ್ಕಳೆಲ್ಲ ಬಂದಿದ್ರು. ನಾನು ಹೇಳ್ದೆ ಈ ತರ ಇದು ಅಂತ ಕರ್ಸಿ ಮಾತಾಡ್ತಿದ್ರು ಯಾರು ಏನು ಅಂತ. ಕುಟ್ಟಿ ಸೈತಾನ್ ಅಂತ. ನೀನು ಕರಿಬೇಕಾದ್ರೆ ಏನಾದ್ರು ಕರಿಬೇಕು ನನ್ನ ಕೇರಳ ಕುಟ್ಟಿ. ಕೇರಳ ಕುಟ್ಟಿ ಅಂದ್ರೆ ಬರ್ತೀಯಾ? ಬರ್ತೀವಿ. ಒಂದು ನಿಂಬೆಹಣ್ಣು ಎತ್ತು ಅಂದ್ರೆ ಎತ್ತೀಯಾ? ಇವಾಗ ಇಲ್ಲಿ ಎತ್ತೀಯಾ ನೋಡೋಣ. ಎತ್ತುತ್ತದೆ ಈಗ. ಕುಟ್ಟಿ ಚೈತಾನ್ ಅಂದ್ರೆ ಕೇರಳದಲ್ಲಿ ನಂಬರ್ 1 ಇದು. ಈ ಕಡೆ ಯಾರು ನಮ್ಮ ಕರ್ನಾಟಕದಲ್ಲಿ ಯಾರು ಅವ್ರನ್ನ ಯೂಸ್ ಮಾಡಲ್ಲ. ಹೌದು, ಅಲ್ಲಿ ಜಾಸ್ತಿ ಮಾಂತ್ರಿಕರು ಬರೀ ಕುಟ್ಟಿ ಸೈತಾನ್ ಅನ್ನೋದು ಕೇರಳ ಕಡೆ ಅದನ್ನ ಪ್ರಯೋಗ ಮಾಡೋದು. ಅದಕ್ಕೆ ಹಂದಿ ಬಲಿ ಕೊಟ್ಟು ಅದು ಕೋಣದಲ್ಲಿ ವಾಹನ ಅವ್ರಿಗೆ, ಕೋಣದ ಮೇಲೆ ಕೋಣ ವಾಹನ, ಎಣ್ಣೆ, ಹಂದಿ ಪ್ರಯೋಗ, ದೊಡ್ಡ ಪೂಜೆಗಳದು. 1 ರೂಪಾಯಿ 2 ರೂಪಾಯಿ ಲಕ್ಷಾಂತರ ರೂಪಾಯಿ, 5 ಲಕ್ಷ 10 ಲಕ್ಷ 20 ಲಕ್ಷ ಈ ತರ ಖರ್ಚುಗಳದು. ಅಂದ್ರೆ ಅಷ್ಟು ಖರ್ಚು ಕಾಣುತ್ತೆ ಅಲ್ಲಿ, ಖರ್ಚಾಗೆ ಆಗುತ್ತೆ ಅದು. ಅಂದ್ರೆ ಸುಮ್ನೆ ಅವರು ಪ್ರಯೋಗನೂ ಮಾಡಲ್ಲ. ಅವರು ಇಲ್ಲಿ ಹೋಗಿರೋರು ಅಷ್ಟೇ, ಆ ಪೂಜಾರಿಗಳು ಅಷ್ಟೇ, ಕಲ್ತಿರೋ ವಿದ್ಯೆಗಳು ಅವರು ಅಷ್ಟೇ. ಅವ್ರು ಏನನ್ನ ಅವರಿಂದ ಲಾಭ ಬಂದ್ರೇನೆ ಅದಕ್ಕೆ ಅವ್ರ ಕೈಯಾಗ ಕೆಲಸ ಮಾಡೋದು. ಇಲ್ಲಾಂದ್ರೆ ಅವರು ಸುಮ್ನೆ ಮಾಡಲ್ಲ. ಖರ್ಚು ತುಂಬಾ ಇದೆ. ಕೆಪಾಸಿಟಿ ಅಷ್ಟು ಖರ್ಚು ನೋಡ್ಕೊಳ್ಳೋ ಮುಂದಕ್ಕೂ ಅವ್ರಿಗೆ ಅವರು ದುಡ್ಡು ಕೊಡ್ಬೇಕು. ಅವರು ಪೂಜೆ ಆದ್ಮೇಲೆ ಅವ್ರ ಕೆಲಸ ಆದ್ರೂ ಚಿಕ್ಕ ವಿಚಾರಗೆಲ್ಲ ಅವ್ರ ಕೈ ಹಾಕಲ್ಲ ಅವರು. ಅವರು ಆ ದೇವ್ರು ಅನ್ನೋದು ಅಷ್ಟು ಪವರ್ಫುಲ್. ಅದೇ ದೇವ್ರು ಅದು ಮಹಾವಿಷ್ಣು ಮಾಯೆ ಅಂತ. ವಿಷ್ಣು ಮಾಯೆ ಅಂತ ಅದು ದೇವ್ರು. ಇದು ಬಂದು ಕುಟ್ಟಿ ಸೈತಾನ್ ಅಂತ. ಇದನ್ನ ಅರ್ಧದಲ್ಲಿ ಕಟ್ ಮಾಡಿ ಇದನ್ನ ಪ್ರಯೋಗ ಮಾಡೋದು. ಬಾರಿ ತೊಂದರೆ ಕೊಡ್ತಾ ಇದ್ರೆ ಹಂಗಿಂಗ್ ಕೊಡಲ್ಲ. ಅವ್ರು ಯಾವ ತರ ತಿಳಿಸ್ತೈತಂದ್ರೆ, ಇವಾಗ ಅವ್ರ ಹೆಂಡತಿ ಇರ್ತಾರೆ, ಯಾರು ಮಾಡಿರ್ತಾರೋ ಅವ್ರ ಹತ್ರ ಎಲ್ಲ ಹೋಗೋ ತರ ಇವ್ರಿಗೆ ತಪ್ಪಾಗಿ ತಿಳಿಸ್ಕೊಡ್ತೈತೆ ಅದು ಮೈ ಮೇಲೆ ಇದ್ಕೊಂಡೆ. ಅಂದ್ರೆ ಇವ್ರಿಗೆ ಆತರ ಒಂದು ಕಲ್ಪನೆ ಕೊಡುತ್ತೆ. ಇವ್ರ ಕಲ್ಪನೆ ಕೊಡೋದು ಕ್ಯಾರೆಕ್ಟರ್ ಸರಿ ಇಲ್ಲ. ಇವಾಗ ಯಾರು 3-4 ಜನ ಮಾಡಿದಾರ ಅವ್ರಿಗೆ, ಇವ್ರ ಎಂತಿ ಅವ್ರ ಹತ್ರ ಹೋಗಿ ಕೆಟ್ಟದಾಗ ಬಿಹೇವ್ ಮಾಡತಾರ. ಆತರ ಇವ್ರಿಗೆ ಅನಿಸ್ತಾ ಇರ್ತೈತೆ. ಕನ್ಸಲ್ ತೋರ್ಸೋದು, ಕಣ್ಣು ಮುಚ್ಚರೆ ನೋಡು ನಿನ್ ಹೆಂಡತಿ ನೋಡಲ್ಲ ಹೋಗ್ತಾ ಇದಾರೆ, ಅವನ ಹತ್ರ ಹೋಗ್ತಾ ಇದ್ದಾಳೆ ನೋಡು, ನಿನ್ ಹೆಂಡತಿನೇ ಮಾಡಿದಾಳೆ ನೋಡು, ಭ್ರಮೆ ಹುಟ್ಟಿಸ್ತಾರೆ. ನಿನ್ ಹೆಂಡತಿನೇ ಇದು ಮಾಡವಳೆ ನೋಡು, ನಿನಗೆ ಮಾಡ್ತಿರೋದೇ ನಿನ್ ಹೆಂಡತಿನೇ, ಪ್ರಯೋಗ ಮಾಡಿರೋದೇ ಇವ್ರು ಅಂತ ಇವ್ರು ಅನ್ಕೊಂತಾ ಇರ್ತಾರೆ. ಇಲ್ಲ ಅವರು ಬೇಜಾರು ಮಾಡ್ಕೊಂತಾರೆ ವೀಕ್ಷರು. ಅವ್ನ ಹೆಂಡತಿ ಪಕ್ಕದಲ್ಲಿ ಮಲ್ಕೊಂಡ್ರೇನೆ ಅವ್ನಿಗೆ ನೈಟಲ್ಲಿ ನಿದ್ದೆ ಕೊಡೋದು. ಡೈಲಿ ಒಂದು ಚೆಕ್ಸ್ ಅನ್ನೋದು ಮಾಡಿದ್ರೇನೆ ಅವ್ನ ಮಲಗಿಸೋದು. ಆ ತರ ಎಲ್ಲ ಅವರು ಒಂದೊಂದು ರೀತಿಯಲ್ಲಿ ಅವ್ರನ್ನ ಒಂದೊಂದು ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ಇರ್ತಾರೆ. ನೆಮ್ಮದಿ ಹಾಳು ಮಾಡ್ಬಿಡ್ತಾರೆ. ಒಂದು ದಿವಸನೂ ನೆಮ್ಮದಿ ಇರಲ್ಲ ಅವರು. ಒಂದು ದಿವಸನೂ ಪಾಪ ನೆಮ್ಮದಿಯಾಗಿರಲ್ಲ. ಅಯ್ಯಪ್ಪ ಸಣ್ಣಕ್ಕೆ ಆಗ್ಬಿಟ್ಟಿದ್ದಾನೆ. ಒಳಗಡೆನೆ ತಿನ್ಕೊಂಡು ಈ ನಮ್ಮ ಕರ್ನಾಟಕದಲ್ಲಿ ಚಂಡಿ ಪ್ರಯೋಗ, ನರಚಂಡಿ, ಈ ಬೇರೆ ಬೇರೆ ಬ್ರಹ್ಮ ರಾಕ್ಷಸ, ಈ ಚೌಡಿ, ಈ ತರ ಎಲ್ಲ ಪ್ರಯೋಗ ಮಾಡ್ತಾರೆ. ಬಟ್ ಈ ಕುಟ್ಟಿ ಸೈತಾನ್ ನಮ್ಮ ಕರ್ನಾಟಕದಲ್ಲಿ ಯಾರು ಅದನ್ನ ಇದು ಮಾಡಲ್ಲ. ಕೇರಳ ಕಡೆನೆ ಅದನ್ನ ಜಾಸ್ತಿ ಇದು ಮಾಡೋದು. ಅದನ್ನು ಪಡ್ಕೊಬೇಕಾದ್ರೆ ಅವನ ಅದೃಷ್ಟ ಮಾಡಿರ್ಬೇಕು. ಅಷ್ಟೇ ಡೇಂಜರ್, ಅಷ್ಟೇ ಒಳ್ಳೇದೇ. ರಾಜನ ತರ ಅವ್ರು ಯಾರು ಪೂಜೆ ಮಾಡ್ತಾರೋ ಅವ್ರ ರಾಜರ ತರ ಕೋಟಿಗಳಿರ್ತಾರ. ಅವ್ರು ಅಷ್ಟು ದೊಡ್ಡದಾಗಿರ್ತಾರೆ ಅವ್ರು. ನನಗೊಂದು ಫೋಟೋ ಯಾರೋ ಮೊನ್ನೆ ಅವ್ರು ಆ ಕಡೆ ಹೋಗಿದ್ರಂತೆ, ಆ ಕಡೆ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೊಂದು ಫೋಟೋ ಒಂದು ಮಾಡ್ಸ್ಕೊಂಡ್ ಕೊಟ್ಟಿದ್ದಾರೆ ಅವರು. ಕುಟ್ಟಿ ಸೈತಾನ್ ಮಹಾವಿಷ್ಣು ಮಾಯೆ ಅಂತ. ಅದು ಎಮ್ಮೆ ಮೇಲೆ ಕುತ್ಕೊಂಡಿರತ್ತಾರ. ಅದು ವಿಷ್ಣು ಸಂಬಂಧಪಟ್ಟ ದೇವ್ರದು. ಆ ಕಡೆ ಒಂದು ಕೆಟ್ಟಕ್ಕೆ ಅದನ್ನ ಉಪಯೋಗ ಮಾಡ್ಕೊಂತ ಇದ್ದಾರೆ ದೇವ್ರೆ. ಬಟ್ ಕೆಟ್ಟ ಕೆಲಸ ಮಾಡಿಸ್ತಾ ಇದ್ದಾರೆ. ಎರಡು ರೀತಿ ಇದಲ್ಲ, ಮಹಾವಿಷ್ಣು ಮಾಯೆ, ಇದು ಕುಟ್ಟಿ ಸೈತಾನ್ ಅಂತ. ಇದರಿಂದ ಪ್ರಯೋಗ ಮಾಡಿ ಕಳಿಸ್ತಾರೆ. ಪಾಪ ಅವ್ರ ಅಷ್ಟಿಷ್ಟು ನುಣ್ಕೊಂಡಿಲ್ಲ, ಎಲ್ಲೆಲ್ಲ ಪ್ರಪಂಚ ಸುತ್ಕೊಂಡ್ ಬಂದಿದ್ದಾರೆ ಅವರು. ಸೊ ಅಂದ್ರೆ ಎಷ್ಟು ದಿವಸದಿಂದ ಇದು ನಿಮ್ಗೆ ಸಿಕ್ಕಿದ್ದು? ಇದಾಯ್ತು ಒಂದ್ 2-3 ತಿಂಗಳೇನು ಆಯ್ತು ಕ್ಲಿಯರ್ ಮಾಡಿ. ಅವ್ರನ್ನ ಇದು ಮಾಡಕ್ ಹೋಗಿಲ್ಲ. ಫೋನ್ ಅಷ್ಟೇ ಬಂದ್ ವಿಡಿಯೋ ಐತೆ ನಂತರ ಸರಿ ಮಾಡೋಣ ಅಂದ್ರೆ ಸುಮ್ನೆ ಆಗ್ಬಿಟ್ಟೆ. ನಾನು ಅವತ್ತು ಮಾಡಿಲ್ಲ ನಾನು. ಸೊ ಅದು ಕ್ಲಿಯರ್ ಮಾಡ್ಕೊಟ್ಟಿದ್ದೀರಾ? ಕ್ಲಿಯರ್ ಆಗಿದೆ ಅದು. ಸೊ ಅವ್ರಿಗೆ ಏನಾದ್ರು ಫೋನ್ ಹಚ್ಚಿ ಮಾತಾಡ್ಬೋದಾ? ಮಾಡ್ಬೋದು. ಟ್ರೈ ಮಾಡಿ, ಫಸ್ಟ್ ಮಾತಾಡ್ಸೋಣ. ಅದಾದ್ಮೇಲೆ ಇನ್ನೂ ಏನು ವಿಚಾರ ಐತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಾಗಿದ್ದೀವಿ ಸರ್, ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ. ಓಕೆ. ಏನು ಬೇಸಿಕಲಿ ಯಾವ ತರದ್ದು ಸಮಸ್ಯೆ ನಿಮ್ದು ಆಗಿದ್ದು? ಸಮಸ್ಯೆ ಅಂದ್ರೆ ನಾವು ಎಲ್ಲೇ ಹೋದ್ರು ನನಗೆ ಒಂದ್ ಸ್ವಲ್ಪ ಅದೇ ಮಾತಾಡ್ತಾ ಇರ್ತೆ ಮನ್ಸಲ್ಲಿ. ಅದು ಏನನ್ನೋದು ಗೊತ್ತಾಗ್ತಾ ಇಲ್ಲ ನನ್ಗೆ. ಏನೋ ಒಂದು ಮನ್ಸಲ್ಲಿ ನಿಮ್ಗೆ ಗೊತ್ತಿಲ್ದಿರೇನೆ ಒಂದ್ ಮಾತುಗಳು ಕೇಳಿಸೋತಾರನ ಇಲ್ಲ ಏನೋ ತೋರ್ಸೋ ಭ್ರಮೆನಾ?
ಭ್ರಮೆ ಅಲ್ಲ, ಮಾತಾಡ್ತಾರೆ ಸ್ವಂತ ನನ್ನ ಈ ಒಟ್ಟಿಗೆ. ಓಕೆ, ಯಾವುದೋ ಶಕ್ತಿ ನಿಮ್ಮ ಜೊತೆ ಮಾತಾಡೋ ಥರ. ಯಾವ್ದೋ ಶಕ್ತಿ ನನ್ನ ಹತ್ರ ಮಾತಾಡುತ್ತೆ. ಓಕೆ, ಹ್ಮ್. ಯಾವೆಲ್ಲ ವಿಚಾರಗಳು ಮಾತಾಡುತ್ತೆ? ಗೊತ್ತಾಗ್ತಾ ಇಲ್ಲ. ಯಾವೆಲ್ಲ ವಿಚಾರಗಳು ಮಾತಾಡ್ತಾ ಇತ್ತು? ಅದು ಯಾವೆಲ್ಲ ವಿಚಾರ ಅಂದ್ರೆ ಕೆಟ್ಟದ್ದು ತೋರ್ಸುತ್ತೆ, ಒಳ್ಳೇದು ತೋರ್ಸುತ್ತೆ, ಏನನ್ನೋದು ಗೊತ್ತಾಗ್ತಾ ಇಲ್ಲ ಅದು. ಓಕೆ. ಹ್ಮ್. ಎಷ್ಟು ವರ್ಷಗಳಿಂದ ಇದು? ಎಷ್ಟು ವರ್ಷಗಳಿಂದ ಈ ತರ ಸಮಸ್ಯೆ? ಒಂದು 7 ವರ್ಷ ಆಯ್ತು. 7 ವರ್ಷದಿಂದ ಈ ಎಫೆಕ್ಟ್ ಅನುಭವಿಸಿದ್ದೀರಾ? ಅನುಭವಿಸಿದೆ. ಎಲ್ಲಾದ್ರೂ ಇದಕ್ಕೂ ಮೊದಲು ನಾಗರಾಜ್ ಅವ್ರ ಹತ್ರಕ್ಕೆ ಬರಕ್ ಮೊದಲು ಇದ್ರ ಬಗ್ಗೆ ತೋರ್ಸಿದ್ರಾ? ಇಲ್ಲಿ ಹೋಗಿಲ್ಲ ಅಂದಿಲ್ಲ, ಇಲ್ಲಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದಿಲ್ಲ, ಒಂದು ಮಂತ್ರಾಜತಕ್ಕೆ ಹೋಗಂಗೆ ಅಂದಿಲ್ಲ, ಎಲ್ಲಾ ಕಡೆ ಹೋಗಿ ಬಂದಿದ್ದೀನಿ. ಯಾಕೆ ಎಲ್ಲೂ ಸರಿ ಹೋಗಿಲ್ವಾ ಇದು? ಎಲ್ಲೂ ಸರಿ ಹೋಗಿಲ್ಲ. ಹೋದಕ್ಕೆ 1-2 ದಿನ ಸರಿ ಹೋಗುತ್ತೆ, ಆಮೇಲೆ ಹಂಗೆ ತಕ್ಷಣಕ್ಕೆ ಮಾತ್ರ. 1-2 ದಿನ 3 ದಿನ ಸರಿ ಹೋಗುತ್ತೆ ಅಷ್ಟೇ. ಸ್ವಲ್ಪ ಜೋರಾಗಿ ಮಾತಾಡಿ. ಅಲ್ಲ, 1-2 ದಿನ 3 ದಿನ ಮಾತ್ರ ಸರಿ ಹೋಗುತ್ತೆ, ಆಮೇಲೆ ಸರಿ ಹೋಗಲ್ಲ. ತಿರ್ಗಾ ಸೇಮ್ ಅದೇ ಸಮಸ್ಯೆ. ಏನಿದು ಅಂತ ಕಂಡುಹಿಡಿದಿದ್ರ ಯಾರಾದ್ರೂ? ಹೋಗ್ಲಿ, ಯಾರು ಏನಂತ ಹೇಳಿಲ್ಲ, ಭೂತಗಳ ಕಾಟ ಅಂತ ಹೇಳ್ತಾ ಇದಾರೆ ಅಷ್ಟೇ. ಬಟ್ ಒರಿಜಿನಲ್ ಏನಿದ್ದು? ಒರಿಜಿನಲ್ ಏನಂದ್ರೆ ನನ್ಗೆ ತೋರಿಸ್ತಾ ಇರೋದು ಒಂದು ದೈವ ಶಕ್ತಿನೋ ಏನೋ ನನ್ಗೆ ಕಾಡ್ತಾ ಐತೆ, ಅದ್ರಿಂದ ನನ್ಗೆ ಆತರ ಅನ್ಸುತ್ತೆ. ಯಾರು ಎಲ್ಲ ಕೇಳಕ್ ಹೋದ್ರೆ ಭೂತಗಳ ಕಾಟ ಅಂತ ಹೇಳ್ತಾರೆ. ಓಕೆ, ಅಲ್ಲ ಓಕೆ, ಅದು ಭೂತ ಆದ್ರೂ ಅನ್ಕೊಂಡ್ಲಿ, ಬಟ್ ಅದನ್ನ ಸರಿ ಮಾಡ್ಕೊಡ್ಬೇಕಾಗಿತ್ತಲ್ಲ. ಅದೇನಾನ ಅನ್ಕೊಂಡ್ಲಿ, ಬಟ್ ಕ್ಲಿಯರ್ ಮಾಡ್ಬಿಟ್ಟಿದ್ರೆ ಆಯ್ತಿತ್ತು ಅಲ್ವಾ? ಹೋಗಿದ್ದೀನಿ, ಈಗ ಕಡೆ ಹೋಗಿಲ್ಲ ಅಂತ ಹೇಳಿಲ್ಲ, ಎಲ್ಲಾ ಕಡೆ ಹೋಗಿದ್ದೀನಿ. ಲಾಸ್ಟ್ ನಾಗರಾಜ್ ಸರ್ ಹತ್ರ ಹೋದೆ. ಈಗ ಒಂದ್ ಸ್ವಲ್ಪ 40% ಸುಮಾರಾಗಿದ್ದೀನಿ. ಅಂದ್ರೆ ಈಗ ಎಷ್ಟು ದಿವಸ ಆಯ್ತು ನಾಗರಾಜ್ ಅವ್ರ ಹತ್ರ ಹೋಗಿ? 1 ತಿಂಗಳಾಯ್ತು. 1 ತಿಂಗಳಿಂದ ನಿಮ್ಗೆ ಇವಾಗ ಸಮಾಧಾನ ಐತೆ? ಒಂದ್ ಸ್ವಲ್ಪ ಪರವಾಗಿಲ್ಲ, 40%. ಇನ್ನು 60% ಏನು ಇದಿಲ್ಲ. ಯಾವ ತರ ಇನ್ನು ಪೆಂಡಿಂಗ್ ಇರೋದು ಏನೈತೆ? ಏನ್ ಪೆಂಡಿಂಗ್ ಐತೆ? ಪೆಂಡಿಂಗ್ ಏನಂದ್ರೆ ಅದೇ ಮಾತಾಡುತ್ತೆ, ಒಳಗಡೆ ಮಾತಾಡಿ ಹೊಟ್ಟೆ ಎಲ್ಲ ಗರಗಿನ್ ತಿರುಗಿಸುತ್ತಾ ಇತ್ತು. ಅದು ಇನ್ನೂ ಇದೆಯಾ? ಇನ್ನೂ ಇದೆ. ಓಕೆ, ಅದ್ರ ಏನ್ ಹೇಳವ್ರೆ ನಾಗರಾಜ್ ಅವ್ರ ಅದ್ರ ಬಗ್ಗೆ? ಅದೇ ಇನ್ನೊಂದ್ಸರಿ ಬರ್ರಿ ಅಂತ ಹೇಳವ್ರೆ. ನೀವ್ ಎಷ್ಟು ಸರಿ ಹೋಗಿದ್ದೀರಾ ಅವ್ರ ಹತ್ರ? 2 ಸರಿ ಹೋಗಿದ್ದೆ. 2 ಸರಿನಲ್ಲಿ ಒಂದೊಂದ್ಸರಿಗೆ ಒಂದೊಂದ್ ಸ್ವಲ್ಪ ಚೇಂಜಸ್ ಕಾಣಿಸಿದೆ. ಒಂದೊಂದ್ ಸ್ವಲ್ಪ ಚೇಂಜಸ್ ಕಾಣಿಸಿದೆ. ಮತ್ತೆ ಇನ್ನೊಂದ್ಸರಿ ಹೋಗ್ಬೇಕು ನೀವು? ಹೋಗ್ಬೇಕು. ಸೊ ಅದು ನೀವು ಇನ್ನೊಂದ್ಸರಿ ಹೋದಾಗ ಅದೇನೈತೆ ಅದು ಕ್ಲಿಯಾರಿಟಿ ಕೊಡ್ತಾರೆ, ಅದು ಕ್ಲಿಯರ್ ಮಾಡ್ಕೊಡ್ತಾರೆ. ಸುಮಾರು ಒಂದು 15-20 ಆತ್ಮಗಳೇ ಬಿಟ್ಟವ್ರೆ. 3-4 ಕಡೆ ತೆಗೆದು ಲಾಸ್ಟ್ ನಾಗರಾಜ್ ಸರ್ ಹತ್ರ ಹೋಗಿದ್ರು. ನಾಗರಾಜ್ ಅವರು ಹೇಳಿದ್ರ ಏನಿರೋದು ನಿಮ್ಮಲ್ಲಿ ಅಂತ? ಅದೇ ಪೇತುಗಳು ಇದಾವಂತ ಹೇಳಿದ್ರು, ಭೂತ ಪೇತುಗಳಂತ. ಇನ್ ಯಾರು ಏನು ಹೇಳಿಲ್ಲ ಅಷ್ಟೇ. ಅಂದ್ರೆ ಒಂದು ದೈವ ಶಕ್ತಿನೇ ಅದು. ದೈವನೂ ಶಕ್ತಿ ಹೌದು, ಮತ್ತೆ ಕೆಟ್ಟದ್ದು ಕೆಲಸ ಮಾಡುತ್ತೆ, ಒಳ್ಳೆ ಕೆಲಸ ಎರಡು ಮಾಡುತ್ತೆ. ಆ ತರದ್ದು ಶಕ್ತಿ, ಆ ತರದ್ದು ಒಂದು ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ದವರು. ಸೊ ಅದು ನಿಮ್ಗೆ ಈ ತರ ಎಲ್ಲ ಕಡೆ ಎಲ್ಲೇ ಹೋದ್ರು ಅದ್ರ ಕ್ಲಿಯರ್ ಆಗಿರಲಿಲ್ಲ. ಬಟ್ ಇಲ್ಲಿ ಬಂದು ಹೋದ್ಮೇಲೆ ಫಸ್ಟ್ ಡೇನೇ ನಿಮ್ಗೆ ಸಮಾಧಾನ ಕೊಟ್ಟೈತೆ? ಸ್ವಲ್ಪ ಸಮಾಧಾನ ಕೊಟ್ಟೈತೆ. ಇಲ್ಲಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇತ್ತು, ಎಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಅದಾಗ ಮಾತಾಡುತ್ತೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗೋದು? ಎಲ್ಲಂದ್ರೆ ಜ್ಞಾನ ಇರ್ಲಿಲ್ಲ, ಎಲ್ಲಿಗಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡೋದು. ಅದು ನೀವ್ ಹೋಗ್ತಾ ಇದ್ರ ಇಲ್ಲ ನಿಮ್ಗೆ ಯಾರಾದ್ರೂ ಬನ್ನಿ ಅಂತ ಕರ್ಕೊಂಡು ಹೋಗೋ ತರ ಇತ್ತಾ? ಅವರೇ ಮಾತಾಡ್ಕೊಂಡು ನನ್ನಲ್ಲಿ ಮಾತಾಡ್ಕೊಂಡು ಕರ್ಕೊಂಡು ಹೋಗೋದು. ಇದೊಂಥರ ವಿಚಿತ್ರ ಐತಲ್ಲ. ವಿಚಿತ್ರ ಐತೆ, ಏನನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ಮಾತಾಡ್ಕೊಂಡು ನಡಿ ಅಂದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಕುತ್ಕೊಬೇಕು. ಆ ತರ ಮನ್ಸಲ್ಲಿ ಹೇಳುತ್ತದು. ನಿಮ್ಗೆ ಮನ್ಸಲ್ಲಿ ಅದೇ ಬಂದು ಕಾಣಿಸೋದಾ ಏನಾದ್ರು? ಕಾಣಿಸುತ್ತೆ. ಯಾವ ತರ ಕಾಣಿಸೋದು? ಅದು ಯಾವ ತರ ಅಂದ್ರೆ ಒಂದು ಹೆಣ್ಣಿನ ರೂಪವಾಗಿ ಕಾಣಿಸುತ್ತೆ. ಹೆಣ್ಣು ಒಂದ್ ಯಾವ್ದೋ ಹುಡುಗಿ ರೂಪದಲ್ಲ? ಹುಡುಗಿ ರೂಪದಲ್ಲಿ. ಬಾ ಹಿಂಗ್ ಹೋಗೋಣ ಅಂತ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗುತ್ತೆ. ಎಲ್ಲೆಲ್ಲಿ ಹೋಗಿದ್ದೀರಾ? ಎಲ್ಲಂದ್ರೆ ನಾವು ಕೆಲಸ ಮಾಡೋದು, ಪೈಪ್ಲೈನ್ ಕೆಲಸ ಮಾಡೋದು ನಾವು. ಬೇರೆ ಎಲ್ಲ ಕರ್ನಾಟಕ ಎಲ್ಲ ಪೈಪ್ಲೈನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ಲಿ ಕೆಲಸ ಮಾಡ್ತೀವ ಅಲ್ಲಿಂದ ವಾಪಸ್ ಮನೆಗೆ ಕರ್ಕೊಂಡ್ ಬರುತ್ತೆ. ಎಲ್ಲೇ ಕೆಲ್ಸಕ್ಕೆ ಹೋದ್ರು ಮನೆಗೆ ಬರ್ಬೇಕು, ಎಲ್ಲಿ ಕೆಲಸ ಮಾಡಕ್ ಬಿಡಲ್ಲ ಅದು. ನೀವ್ ಕೆಲಸ ಅಂತ ಮಾಡಕ್ ಹೋಗಿದ್ರ ಅಲ್ಲಿಂದ ರಿಟರ್ನ್ ವಾಪಸ್ ಮನೆಗೆ ಹೋಗ್ಬೇಕು ನೀವು? ಮನೆಗೆ ಹೋಗ್ಬೇಕು, ಕೆಲಸ ಮಾಡ್ಸಲ್ಲ ಅಲ್ಲಿ. ಓಕೆ. ಸುಮ್ನೆ ನಿಮ್ಮನ್ನ ಇದು ವಾಪಸ್ ಮನೆಗೆ ಕರ್ಕೊಂಡ್ ಬರ್ತಾ ಇತ್ತು? ಕರ್ಕೊಂಡ್ ಬರ್ತಾ ಇತ್ತು. ಇದೊಂಥರ ವಿಚಿತ್ರ ಅಲ್ವಾ? ವಿಚಿತ್ರ ಅಂದ್ರೆ ನನ್ ಗೋಳು ಊಟನೇ ಸೇರಲ್ಲ, ನಿದ್ದೆನೂ ಕೊಡಲ್ಲ. ಟೀ ಒಂದು ಬೀಡಿ ಒಂದು, ಅದ್ ಬಿಟ್ರೆ ಇನ್ನೇನು ಇಲ್ಲ.
ಓಕೆ, ಎಷ್ಟು 7 ವರ್ಷದಿಂದ ಇದೇ ಸಮಸ್ಯೆ? 7 ವರ್ಷದಿಂದ ಇದೇ ಸಮಸ್ಯೆ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಂದ್ರೆ ಮತ್ತೆ ಯಾವ ತರ ಜೀವನ ನಿಮ್ದು? ಈ ಏನು ಇಲ್ಲ, ನಿದ್ದೆನೇ ಕೊಡಲ್ಲ, ಅದು ನಿದ್ದೆನೇ ಕೊಡಲ್ಲ. ನಿಮ್ಗೆ ನಿದ್ದೆ ಬಂದಿಲ್ಲ ಅಂದ್ರೆ ಏನದು? ನಿಮ್ ಕಣ್ಣು ಮುಂದೆ ಕುತ್ಕೊಂಡಿರೋದಾ ಇಲ್ಲ ಮಾತಾಡ್ಕೊಂಡೇ ಇರೋರಾ? ಏನ್ ಮಾಡ್ಯಾರೆ? ಅದು ಮಾತಾಡುತ್ತೆ ರಾತ್ರಿ ಹೊತ್ನಲ್ಲಿ, ಸುಮ್ನೆ ನನ್ನ ಒಳಗಡೆ ಮಾತಾಡ್ಕೊಂಡೇ ಇರುತ್ತೆ. ಏನ್ ಮಾತಾಡುತ್ತೆ? ಅದು ಕೆಟ್ಟದ್ದು, ಅದು ಇದು ಆತರ ಈ ತರ ತೋರ್ಸುತ್ತೆ. ಅದು ಏನು ಹೇಳ್ಬೋದಾ? ಹೇಳುವಂಥದ್ದು ಆದ್ರೆ ಹೇಳ್ಬೋದಾ? ಅದು ಅಂದ್ರೆ ಕೆಟ್ಟ ಯಾವ್ದೋ ಒಂಥರ ತೋರ್ಸುತ್ತದು, ಹೇಳಕ್ ಆಗಲ್ಲ ನಿಂಗೆ. ಓಕೆ, ಸೊ ಅದು ನಿಮ್ಗೆ ಕಾಡ್ತಾ ಇತ್ತು? ಕಾಡ್ತಾ ಇತ್ತು. ಪ್ರಯೋಗ ಮಾಡಿರೋದು ತೋರ್ಸೈತೆ. ನಿಮ್ ಮೇಲೆ ಅದನ್ನ ಪ್ರಯೋಗ ಮಾಡಿ ಕಳ್ಸಿದ್ದ? ಯಾರ ಕಳ್ಸವ್ರೆ, ಕುಟ್ಟಿ ಚೇತನ್ ಅಂತ ಹೇಳಿ ದೇವಸ್ಥಾನದಲ್ಲಿ ನಾನೊಂದ್ಸರಿ ಹೋದಾಗ ಅವ್ರು ಹೇಳಿರು, ಕುಟ್ಟಿ ಚೇತನ್ ಅಂತ ಬಂದು ಮಾತಾಡ್ತಲ್ಲಿ. ಓಕೆ, ನಾಗರಾಜ್ ಸರ್ ಹತ್ರ ಹೋಗ್ಬೇಕಾದ್ರು ಅದು ಮಾತಾಡ್ತಾ ಅಲ್ಲಿ ಬಿಡ್ತು. ಅದು ಕುಟ್ಟಿ ಚೇತನ್ ಅನ್ನೋದೇ ನಿಮ್ ಮೇಲೆ ಬಂದಿದ್ದ? ಅದ್ರ ಜೊತೆಗೆ ಆತ್ಮಗಳನ್ನು ಬಿಟ್ಟಿದ್ರು. ಬಟ್ ಕುಟ್ಟಿ ಚೇತನ್ ಮೇನ್ ಇತ್ತು, ಅದನ್ನ ನಾಗರಾಜ್ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಮಾಡಿದ್ದಾರೆ. ಬಟ್ ಆತ್ಮಗಳಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ? ಓಕೆ, ಅದು ಇನ್ನೊಂದ್ಸರಿ ಬರಕ್ ಹೇಳವ್ರೆ. ಇನ್ನೊಂದ್ಸರಿ 3 ಸರಿ ಅವ್ರು ನಿಮ್ ತಂದೆ ತಾಯಿನೇ ಅಲ್ಲಿ ಇದಾರೆ ಅಂತ ಹೇಳ್ತಾವ್ರೆ. ಸೊ ಅದನ್ನ ಅವರು ನೆಕ್ಸ್ಟ್ ರೆಡಿ ಮಾಡ್ಕೊಡ್ತಾರೆ. ಓಕೆ, ಬಟ್ ಈಗ 7 ವರ್ಷದಿಂದ ಈ ಎಫೆಕ್ಟ್ ನಿಮ್ಗೆ ಇಷ್ಟು ಸಮಾಧಾನ ಇದುವರೆಗೂ ಎಲ್ಲೂ ಆಗಿರಲಿಲ್ಲ? ಎಲ್ಲೂ ಆಗಿಲ್ಲ ಗುರುಗಳೇ. ಸುಮಾರು ದುಡ್ಡು ಖರ್ಚಾಗಿರುತ್ತೆ ಮತ್ತೆ? ಸುಮಾರು 15 ಲಕ್ಷ ಖರ್ಚು ಮಾಡ್ಕೊಂಡಿದೀನಿ. ದುಡ್ದಿದ್ದೆಲ್ಲ ಅದಕ್ಕೆ. ಅಷ್ಟು ಖರ್ಚಾದ್ರೂ ಎಲ್ಲೂ ಉಪಯೋಗ ಆಗಿಲ್ಲ? ಎಲ್ಲೂ ಉಪಯೋಗ ಆಗಿಲ್ಲ. ಬಟ್ ಇಲ್ಲೂ ಅಟ್ಲೀಸ್ಟ್ ನಿಮ್ಗೆ ಸಮಾಧಾನ ಆಗಿದೆ, ಇದು ಕುಟ್ಟಿ ಚೇತನ್ ಅದನ್ನ ಆಚೆ ಹೋಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಆ ಫೀಲಿಂಗ್ ಇಲ್ಲ. ಬಟ್ ಅದಿದ್ದಾಗ ಏನಾಗ್ತಾ ಇತ್ತು ಫೀಲಿಂಗ್? ಇದ್ದಾಗ ನನ್ಗೆ ಊಟ ಸೇರ್ತಿಲ್ಲ, ನಿದ್ದೆ ಕೊಡ್ತಿಲ್ಲ, ಎಲ್ಲಂದ್ರಲ್ಲಿ ಕರ್ಕೊಂಡು ಹೋಗೋದಿಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಓಕೆ, ಎಲ್ಲೂ ಹೋಗ್ತಾ ಇಲ್ಲ ಈಗ? ಎಲ್ಲೂ ಹೋಗ್ತಾ ಇಲ್ಲ, ಮನೆಯಲ್ಲಿ ಆರಾಮಾಗಿ ಇದ್ದೀನಿ. ಅದು ಮಾತಾಡುತ್ತಷ್ಟೇ. ಸೊ ಇದೊಂದು ಬೇರೆ ತರದ ಶಕ್ತಿ, ಒಂದು ಮಾತಾಡೋ ತರದ್ದು ಒಂದು ನಿಮ್ಗೆ ಐತೆ. ಬಟ್ ಎಲ್ಲೂ ಮೊದಲ ತರ ಎಲ್ಲಂದ್ರಲ್ಲಿ ಹೋಗ್ತಾ ಇರ್ಲಿಲ್ಲ, ಹೋಗೋದಿಲ್ಲ ಈಗ? ಈಗ ಎಲ್ಲಂದ್ರಲ್ಲಿ ಹೋಗಲ್ಲ. ಊಟ ತಿಂತೀರಾ ಈಗ? ಈಗ ಒಂದ್ ಸ್ವಲ್ಪ ಸೇರುತ್ತೆ. ಆಸ್ಪತ್ರೆಗೆ ಹೋಗಿ ಇದನ್ನ ತೋರ್ಸಿದ್ದೀರಾ ಏನಿದು ಅಂತ? ಹಾಸ್ಪಿಟ್ಲ್ಗೆ ಹೋಗಿ MR ಸ್ಕ್ಯಾನಿಂಗ್ ಮಾಡಿ, CT ಸ್ಕ್ಯಾನಿಂಗ್ ಮಾಡಿ ಎಲ್ಲಾ ಬಿಲ್ಗಳು ಇಟ್ಕೊಂಡಿದೀನಿ. ಎಲ್ಲಾ ಕಡೆ ಹೋಗಿ ನಾರ್ಮಲ್ ಎಲ್ಲ. ಅಲ್ಲೇನು ಇದು ರಿಪೋರ್ಟ್ ಅಲ್ಲಿ ಏನು ಸಮಸ್ಯೆ ಅಂತ ಆಸ್ಪತ್ರೆಯಲ್ಲಿ ಗೊತ್ತಾಗಿಲ್ಲ? ಏನು ಗೊತ್ತಾಗಿಲ್ಲ. ಮಾನಸಿಕ ಹಾಸ್ಪಿಟ್ಲ್ಗೂ ಕರ್ಕೊಂಡೋಗಿ. ಓಕೆ ಓಕೆ, ನಿಮಾನ್ಸ್ ಎಲ್ಲ ತುಮಕೂರಲ್ಲಿ ಮಾನಸಿಕ ಹಾಸ್ಪಿಟ್ಲ್ ಐತೆ, ಹಾಸ್ಪಿಟ್ಲ್. ಓಕೆ, ಏನ್ ಹೇಳಿದ್ರು ಡಾಕ್ಟರ್ಸು? ಅವರು ಏನಿಲ್ಲ, ನಿಮ್ಗೆ ಯಾವ ರೋಗ ಇಲ್ಲ, ಏನು ಇಲ್ಲ, ಮಾತ್ರೆ ತಗೊಳ್ರಿ, ಏನು ಆಗಲ್ಲ ಅಂತ ಹೇಳಿರು. ಮಾತ್ರೆ ತಗೊಂಡ್ರೆ ಆ ಮಾತ್ರೆ ತಗೊಳಕ್ ಬಿಡ್ತಾ ಇಲ್ಲ ಅವು ನನ್ನ. ಓಕೆ, ಮಾತ್ರೆ ತಗೊಳಕ್ ಬಿಟ್ಟಿಲ್ಲ? ಬಿಟ್ಟಿಲ್ಲ. ಓಕೆ ಓಕೆ, ಮತ್ತೆ ಅವ್ರು ಕೊಟ್ಟಿದ್ದು ಉಪಯೋಗ ಆಗಿಲ್ಲ ಮತ್ತೆ? ಉಪಯೋಗ ಆಗಿಲ್ಲ. ಒಂದ್ 10 ದಿನ ತಗೊಂಡೆ. 10 ದಿನ ಟ್ಯಾಬ್ಲೆಟ್ ತಗೊಂಡಾಗ ಒಂದ್ 2 ದಿನ ನಿದ್ದೆ ಬಂತು, ಆಮೇಲೆ ಆತರ. ಸೊ ಇದೊಂದು ವಿಚಿತ್ರ ಸಮಸ್ಯೆ ನಿಮ್ದು. 7 ವರ್ಷದಿಂದ ಒದ್ದಾಡಿ ಅನುಭವಿಸಿದೀರಾ? ಒದ್ದಾಡಿ ಅನುಭವಿಸಿದೀನಿ ಅಂದ್ರೆ ನನ್ ಜೀವನನೇ ಬೇಡ ಅಂತ 3-4 ಸರಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೀನಿ. ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ರಾ? ಯಾಕೆ? ಯಾರೇ ಕರ್ಕೊಂಡೋಗ್ಬಿಡುತ್ತೆ ಅಂತ ಹೇಳ್ತಿಲ್ವ, ಅದೇ ಮಾತಾಡ್ಸ್ಕೊಂಡ್ ಕರ್ಕೊಂಡೋಗಿ ಅದೇ ಹಾಕಂತ ಹೇಳೋದು. ಅದೇ ನಿಮ್ಮನ್ನ ಸೂಸೈಡ್ ಮಾಡ್ಕೊಂತ ಪ್ರಚೋದನೆ ಮಾಡೋದಾ? ಮಾಡೋದು. ಓಕೆ, ಬಟ್ ನೀವು ಮಾಡ್ಕೊಂಡಿಲ್ಲ, ಹಣೆ ಬರ ಗಟ್ಟಿ ಇದೆ. ಗಟ್ಟಿದೆ, ಹಣ ಬರೀ ಗಟ್ಟಿದೆ, ಮಾಡ್ಕೊಂಡಿಲ್ಲ. ಆಮೇಲೆ ಒಂದಿನ ನನ್ಗೆ ಫಸ್ಟ್ ಇದು ಈ ತರ ತೋರಿಸ್ತಲ್ಲಿ ಮುಂಚೆಲಿ ಒಂದು ಹೆಣ್ಣು ರೂಪದಲ್ಲಿ ಬರೇ ಬಟ್ಟೆ ಇಲ್ಲ. ಓಕೆ, ಅದು ಮನೆ ಒಳಗೆ ಬಂದಂಗಾಯ್ತು. ಆವಾಗಿಂದ ನನ್ಗೆ ಈ ಸಮಸ್ಯೆ ಕಾಡ್ತಾ ಇತ್ತು. ಮನೆ ಒಳಗಡೆ ಒಂದು ಹೆಣ್ಣು ಆತ್ಮನ ಏನೋ ಅಂದ್ರೆ ನಿಮ್ಗೆ ಅದು ಒಂಥರ ಮೋಹ ಮಾಡಿದೆ. ಒಂದು ಆತ್ಮ, ಒಂದು ಹೆಣ್ಣು ರೂಪ ಫುಲ್ಲು ಬೆತ್ತಲೆ. ಓಕೆ, ಬೆತ್ತಲೆ. ಸೊ ಈ ತರ ಕಾಣಿಸಿದೀಯಾ? ನಿಮ್ಗೆ ಕಾಣಿಸ್ತಾ? ಕಾಣಿಸುತ್ತೆ ಸರಿಯಾಗಿ. ನನಗೆ ಗುರ್ತು ಇಟ್ಕೊಂಡು ನಮ್ಮ ಮನೆ ಮುಂದೆಗಡೆನೆ ನನ್ ಕಾಣಿಸಿ ಓಕೆ ಒಳಗಡೆ ಸೇರ್ಕೊಂಡಂಗಾಯ್ತು. ಅವತ್ತಿಂದ ನನ್ಗೆ ಈ ತರ ಕಾಡ್ತಾ ಇತ್ತು. ಇದು ಬೇರೆ ಇನ್ಯಾರಿಗೂ ಕಂಡಿಲ್ಲ ನಿಮ್ಮ ಮನೇಲಿ? ನಿಮ್ಗೊಬ್ಬರಿಗೆ? ಯಾರಿಗೂ ಇಲ್ಲ, ಏನು ಕಂಡಿಲ್ಲ. ಸೊ ಅದು ನಿಮ್ಗೆ ಮೈ ಸೇರಿತ್ತು ಇಲ್ಲ ನಿಮ್ಮನ್ನ ಅದು ಕರ್ಕೊಂಡ್ ಹೋಗ್ತಾ ಇತ್ತು? ನಿಮ್ಮನ್ನ ಒಟ್ಟಿನಲ್ಲಿ ಒಂಟಿಯಾಗಿ ಕರ್ಕೊಂಡು ಹೋಗ್ಬೇಕು ಎತ್ತಾದ್ರು? ಒಂಟಿಯಾಗಿ, ಜನದ ಜೊತೆ ಯಾರ ಜೊತೆನೂ ಬೆರ್ಸಂಗಿಲ್ಲ, ಎಲ್ಲೂ ಮಾತಾಡಂಗಿಲ್ಲ, ಯಾರ ಜೊತೆ ಮಾತಾಡಂಗಿಲ್ಲ, ಮನೆ ಮಕ್ಳ ಜೊತೆ ಮಾತಾಡಂಗಿಲ್ಲ, ಹೆಂಡತಿ ಜೊತೆಲೂ ಮಾತಾಡಂಗಿಲ್ಲ. ಆಮೇಲೆ ಒಂದ್ 5 ಕುಟುಂಬ ನನ್ಗೆ ಈ ತರ ಮಾಡ್ಸಿ ಹಿಂಸೆ ಕೊಡ್ತಾ ಇದಾರೆ.
ನಂಗೆ ಅದು ಪ್ರಯೋಗ ಏನೋ ನನ್ನಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿನ ಉಪಯೋಗಿಸ್ಕೊಂತಾರ ತೋರ್ಸುತ್ತದು. ಓಕೆ, ಬೇರೆಯವ್ರು ನಿಮ್ಮ ಮೇಲೆ ಪ್ರಯೋಗಗಳು ಮಾಡ್ತಾರೋ ತರ ಕಾಣಿಸ್ತಾ ಇದೆ. ಕಾಣಿಸುತ್ತೆ. ಆ ಪ್ರಯೋಗ ಮಾಡಿರೋದು ನನ್ಗೆ ತೋರ್ಸುತ್ತದೆ ಅದ್ನಲ್ಲಿ. ಮನೆ ಕಡೆ ಮಾಡೋರು ಈ ತರ ಮಾಡೋರು ಇದೆ ಅಂತ ತೋರ್ಸುತ್ತದು. ಅಲ್ಲ, ಇವಾಗ ಇಷ್ಟೆಲ್ಲ ಒಂದು ಸಮಸ್ಯೆ ಆಯ್ತಲ್ಲ, ಜೀವನ ಇಷ್ಟೊಂದು ಅಧ್ವಾನ ಆಯ್ತಲ್ಲ, ನಿಮ್ಮ ಮನೆಯವರು ಇದನ್ನೆಲ್ಲಾನು ನಿಭಾಯಿಸ್ಕೊಂಡು ನಿಮ್ಮ ಜೊತೆನಲ್ಲಿ ಹೆಂಗಿ ಬಂತೆ ಜೀವನ ಮಾಡಿದ್ದಾರೆ? ಅವರು ನನ್ನ ಜೊತೆಲಿ ಎಲ್ಲೋದ್ರು ಬರ್ತಾ ಇದ್ರೆ, ಎಲ್ಲೋದ್ರ ಜೊತೆಲೇ ಇದಾರೆ. ಓಕೆ ಓಕೆ. ಒಂದ್ಸರಿ ಕೈಯೇ ಕರ್ದಿದ್ವಿ, ಕೈ ಏಟಾಗ್ಬಿಟ್ಟು ಇದಾಗ್ಬಿಟ್ಟೈತೆ ಅವ್ರದನ್ನು. ನೀವ್ ಹೊಡೆದಿದ್ರ ಅವ್ರನ್ನ? ಮಚ್ಚಲ್ಲಿ ಹೊಡೆದಿದ್ದೆ. ಕೈ ಮಚ್ಚಲ್ಲಿ? ಮಚ್ಚಲ್ಲಿ. ಅದು ನನ್ ಜ್ಞಾಪನ ಇಲ್ಲ. ಓಕೆ. ಅದಾದ್ ಬಂದ್ಮೇಲೆ ಮಚ್ಚಲ್ಲಿ ಹೊಡೆದಿದ್ದೆ. ಸೊ ಅಂದ್ರೆ ನಿಮ್ಮ ಮೈಯಲ್ಲಿ ಬೇರೆ ಯಾವ್ದೋ ಶಕ್ತಿ ಸೇರಿ ಅದು ಅವ್ರನ್ನ ಹೊಡೆದಿದೆ. ಹೊಡೆದಿದ್ದೆ. ಬಟ್ ಏನಂದ್ರೆ ಅವರು ನಿಮ್ಗೆ ಅಂದ್ರೆ ಈ ಶಕ್ತಿಗಳಿಗೆ ನೀವು ಒಂಟಿಯಾಗಿ ಸಿಕ್ಬೇಕಲ್ಲ, ಹಾಗಾಗಿ ಇವರು ಸೊ ಡಿಸ್ಟರ್ಬ್ ಆಗ್ತಾ ಇದಾರೆ ಅಂತ ಅವ್ರನ್ನ ದೂರ ಮಾಡಿರೋದು. ದೂರ ಮಾಡಿರೋದು. ತುಂಬಾ ವಿಚಿತ್ರವಾದ ತೊಂದ್ರೆ ನಿಮ್ದು ಬಿಡಿ. ಬಟ್ ಅವ್ರು ನನ್ ಬಿಟ್ಟು ಹೋಗಿಲ್ಲ, ನನ್ ಜೊತೆಲೇ ಇದಾರೆ. ಇದಾರ ಮೇಡಮ್ ಅವರು ಜೊತೆಲಿ? ಇದಾರೆ. ಕೊಡಿ ಮಾತಾಡ್ಸೋಣ. ಹಲೋ, ನಮಸ್ಕಾರ ಮೇಡಮ್. ಹೇಳಿ ಸರ್. ಯಾವ ತರ ನಿಮ್ಮ ಯಜಮಾನ್ರದ್ದು ತುಂಬಾ ವಿಚಿತ್ರ ಸಮಸ್ಯೆ ಅವ್ರು ಹೇಳ್ತಾ ಇದ್ರೆ, ಈ ತರ ಆಶ್ಚರ್ಯ ನಮ್ಗೆ, ಈ ತರದ್ದು ಇದೆ ಫಸ್ಟ್ ನಾವು ಕೇಳ್ತಾ ಇರೋದು, ಹಿಂಗಿತ್ತ ಅಂತ. ನೀವು ಯಾವ ತರ ಜೀವನ ಮಾಡಿದ್ರಿ? ನಿಮ್ಗೇನು ಅವ್ರನ್ನ ಯಾಕೆ ಇವ್ರು ಈ ತರ ಆಡ್ತಾವ್ರ ಅಂತ ಏನಾದ್ರು ಅನ್ಸಿಲ್ಲವಾ? ಅನ್ಸೈತೆ ಸರ್, ಅನ್ಸಿತ್ತು. ಅವರು ಈ ತರ ನನ್ ಮೇಲೆಲ್ಲ ಅನುಮಾನ ಪಡೋದು, ನನ್ನ ಹೊಡಿಯೋದು, ನನ್ನ ಕೈಯೇ ಅವ್ರು ಹೇಳಿರಲ್ಲ ಕೈಯೇ ಕತ್ತರಿಸ್ಬಿಟ್ಟಿದ್ರು. ಇನ್ನೊಂದ್ ಸ್ವಲ್ಪ ಇತ್ತು ಕೈ ತುಂಡಾಗಕ್ಕೆ, ಆ ತರ ಹೊಡೆದಿದ್ರು. ಹಂಗಾದ್ರುನು ನಾನು ಮನೆ ಬಿಟ್ಟು ಹೋಗ್ಲೇ ಇಲ್ಲ. ಅವ್ರಿಗೆ ಏನಾದ್ರು ಸಮಸ್ಯೆ ಆಗಿ ಅವ್ರ ಒಬ್ಬೊಬ್ರು ಅಲ್ಲಲ್ಲಿ ಕರ್ಕೊಂಡ್ ಹೋಗ್ತಿತ್ತಲ್ಲ, ಅವ್ರ ಜೀವಕ್ಕೆ ಏನಾದ್ರು ಅಪಾಯ ಆಗುತ್ತಂತಂದು ಅವ್ರ ಏನೇ ಮಾತಾಡಿರು ಏನೇ ಮಾಡಿರು ಬಿಟ್ಟು ಹೋಗ್ಲಿಲ್ಲ ಸರ್. ನಾನು ಮನೇಲೆ ಇದ್ಬಿಟ್ಟಿದ್ದೀನಿ. ಧೈರ್ಯಕ್ಕೆ ಮೆಚ್ಚಬೇಕು. ಧೈರ್ಯ ಮಾಡಿ ಏನೇ ಆದ್ರೂ ನಾನ್ ಸತ್ರು ಪರವಾಗಿಲ್ಲ, ನಮ್ ಯಜಮಾನ್ರು ಉಳ್ಕೋಬೇಕಂತಂದು ನಾನು ಹೋಗ್ಲೇ ಇಲ್ಲ. ಅವ್ರು ನನ್ ಮೇಲೆ ಜಾಸ್ತಿ ಕೋಪ ಮಾಡ್ಕೊಂತಾರೆ, ನನ್ನ ಆ ತರ ಈ ತರ ಎಲ್ಲ ಬೈತಾರೆ. ಹಂಗಾದ್ರುನು ನಾನು ಹೋಗ್ಲಿಲ್ಲ ಸರ್, ಅವ್ರ ಜೀವ ಫಸ್ಟ್ ಉಳಿಸ್ಬೇಕಂತ. ನಿಮ್ಗೆ ಗೊತ್ತಿತ್ತಾ ಅವರಲ್ಲಿ ಏನೋ ಶಕ್ತಿ ಇವ್ರಿಗೆ ತೊಂದರೆ ಕೊಡ್ತಾ ಐತೆ ಅಂತ? ಗೊತ್ತಿರ್ಲಿಲ್ಲ ಸರ್. ಅವ್ ಫಸ್ಟಿಗೆ ನಾವು ಹಳೆ ಮನೇಲಿದ್ವಿ, ಅವಾಗ ದೈವ ಶಕ್ತಿ ನನ್ನ ಏನ ಕಾಡುತ್ತೆ ಅಂತಂದು ಹೇಳ್ತಾ ಇದ್ರು. ಅವರು ಅಕ್ಕಪಕ್ಕರು ನಮ್ಗೆ ಆಗದೆ ಇರೋರು ಏನಾನ ಅವರು ತಿಳ್ಕೊಂಡು ಆ ತರ ಪ್ರಯೋಗ ಮಾಡಿ ಬಿಟ್ಟವ್ರೆ ಅಂತ ಅವ್ರ ಮನ್ಸಲ್ಲಿ ಹೇಳ್ತಾ ಐತೆ. ಅದಕ್ಕೋಸ್ಕರಗೆ ಆ ದೈವ ಶಕ್ತಿಗೋಸ್ಕರಗೆ ಅವರು ಪ್ರಯೋಗ ಮಾಡಿ ಆತ್ಮಗಳನ್ನ ಬಿಟ್ಟಿರೋದು. ಮತ್ತೆ ಬಂಧನ ಮಾಡಿ ಎಲ್ಲ ಈ ಮನೆ ಹತ್ರ ಓಸಿ ಇರ್ಲಿಲ್ಲ ಸರ್. ಎಲ್ಲಾ ಒಂದು ವಿಡಿಯೋ ಮಾಡ್ಕೊಂಡಿದೀವಿ ಸರ್, ನಾಗರಾಜ್ ಸರ್ ತೋರ್ಸಿದೀವಿ ಎಲ್ಲ. ಆತರ ಎಲ್ಲ ಮಾಡಿ ಮನೆ ಸುತ್ತಮುತ್ತ ಎಲ್ಲ ಊತಿದ್ರು. ಎಲ್ಲ ಕೇರಳ ಕಡೆಯಿಂದ ತಂದೆಲ್ಲ ಊತಿದ್ರು, ಎಲ್ಲ ಕೀಳಿಸಿದ್ವಿ ಸರ್. ತುಂಬಾ ತೊಂದ್ರೆ ಆಗೈತೆ ಜೀವನ ನಿಮ್ದು. ತುಂಬಾ ತೊಂದ್ರೆ ಸರ್. ಎಲ್ಲಾ ಮಾರ್ಕೊಂಡ್ಬಿಟ್ಟು ಕಣ್ಣೀರಲ್ಲಿ ಜೀವನ ಕಳೀತಾ ಇದ್ದೀವಿ. ಇಬ್ರು ಮಕ್ಳಿದಾರೆ ಸರ್ ನಮ್ಗೆ. ಹಂಗಾದ್ರುನು ಮಕ್ಕಳನ್ನ ಅವ್ರ ಅಲ್ಲಲ್ಲಿ ಬಿಟ್ಕೊಂಡು ನಾವಿಬ್ರು ಗಂಡ ಹೆಂಡತಿ ಮನೇಲಿ ಇರೋದು. ಒಂದ್ ಕೂಲಿಗೆ ಹೋಗಂಗಿಲ್ಲ, ಕೆಲ್ಸಕ್ಕೆ ಹೋಗಂಗಿಲ್ಲ ಸರ್. ಆ ತರ ಜೀವನ ನಡೆಸ್ತಾ ಇದೀವಿ. ಸಾಮಾನ್ಯವಾಗಿ ಈ ತರ ಯಾರಾದ್ರೂ ಮಚ್ಚಾಗ ಇಲ್ಲಾದ್ರೆ ಏನಾದ್ರು ಹೆಣ್ಮಕ್ಳ ಮೇಲೆ ಗಂಡಂದ್ರು ಏನಾದ್ರು ಹೊಡೆದಾಗ ಅಂದ್ರೆ ಹೆಂಡ್ತೀರು ಅವರಲ್ಲಿ ನಿಮ್ಗೇನೋ ಇವ್ರೇನೋ ಬೇರೆ ಐತೆ ಇವರಲ್ಲಿ, ಅದು ನನ್ನ ಮೇಲೆ ಅಟ್ಯಾಕ್ ಮಾಡೈತೆ ಅಂತ ನಿಮ್ಗೆ ಗೊತ್ತಾಗಿ ಸುಮ್ಮನೆ ಇದ್ದೀರಾ. ಇಲ್ಲ ಅಂದಿದ್ರೆ ಅವರನ್ನ ಇವರು ನನ್ನ ಹೊಡಿತಾರೆ ಅಂತೇಳಿ ದೊಡ್ಡ ಗಲಾಟೆನೆ ಮಾಡ್ಬಿಟ್ಟಿರೋರು ಊರಲ್ಲಿ. ನಿಮ್ಗೆ ಮೆಚ್ಕೊಬೇಕು. ನಮ್ ತಾಯಿ ತಂದೆರೆಲ್ಲ ಗಲಾಟೆಗೆ ಬಂದಿದ್ರು. ನಂಗೊಂದ್ ಸ್ವಲ್ಪ ಗೊತ್ತಿತ್ತಲ್ಲ ಅವ್ರಿಗೆ ಸಮಾಧಾನ ಮಾಡಿದ್ದೀರಾ? ಸಮಸ್ಯೆ ಇತ್ತಲ್ಲ, ಅದಕ್ಕೆ ಅವ್ರನ್ನೇ ಬೈದು ಕಳಿಸ್ತೆ. ಈ ತರ ಸಮಸ್ಯೆ ಐತೆ, ನೀವೇನು ಮಾತಾಡ್ಬೇಡ್ರಮ್ಮ ಅಂತಂದು ಕಳಿಸ್ತೆ. ಒಳ್ಳೆ ಕೆಲಸ ಮಾಡಿದ್ದೀರಾ. ಸೊ ಈಗ ಇವರು ಸಮಾಧಾನವಾಗಿದ್ದಾರೆ, ಆ ಸಮಸ್ಯೆಯಿಂದ ಆಚೆಗೆ ಬಂದವ್ರು. ಈಗ ಒಂದ್ ಸ್ವಲ್ಪ ಪರಿಚಯ ತರ್ಸ್ಕೊಂಡವ್ರೆ ಸರ್, ಇನ್ನೊಂದ್ ಸ್ವಲ್ಪ ಐತೆ. ಅದ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳವ್ರೆ, ಇನ್ನೊಂದ್ಸರಿ ಬರಕ್ ಹೇಳವ್ರೆ ನಾಗರಾಜ್ ಅವರು. ಸೊ ಅದನ್ನ ಯಾಕಂದ್ರೆ ಸಮಸ್ಯೆ ಇದು ತುಂಬಾ ಕ್ರಿಟಿಕಲ್ ಸಮಸ್ಯೆ, ನಾರ್ಮಲ್ ಸಮಸ್ಯೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇದು ಆಸ್ಪತ್ರೆಗಳ ಕೇಸೇ ಅಲ್ಲ, ಅಲ್ಲಿ ಹೋಗಿ ಬಂದಿದ್ದೀರಾ ಆಲ್ರೆಡಿ, ಸುಮಾರು ಕಡೆನೂ ಹೋಗಿ ಬಂದಿದ್ದೀರಾ. ಮಾನಸಿಕ ಹಾಸ್ಪಿಟ್ಲಿಗೆ 1 ಲಕ್ಷ ಕಟ್ಟಿದ್ದು. ಹಂಗಾದ್ರೂ ವಾಸಿ ಆಗ್ಲಿಲ್ಲ. ಬಟ್ ಇಲ್ಲಿ ಬೆಟರ್, ಸ್ವಲ್ಪ ಜೀವನ ನಿಮ್ಗೆ ಚೇಂಜಸ್ ಕಾಣಿಸಿದೆ. ಇನ್ನೊಂದ್ ಸ್ವಲ್ಪ ಏನೈತೆ ಅದನ್ನು ಕ್ಲಿಯರ್ ಮಾಡ್ಕೊಡ್ತಾರೆ. ಸೊ ಅದನ್ನ ಮಾಡಿಸ್ಕೊಳ್ಳಿ, ನಿಮ್ ಕುಟುಂಬ ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ, ನಮಸ್ಕಾರ. ನಮಸ್ಕಾರ. ತುಂಬ ವಿಚಿತ್ರ ಕೇಸ್ ಇದು.
ಸಾಮಾನ್ಯವಾಗಿ ಪಾಪ ಅದಕ್ಕೆ ಪಾಪ ಹೇಳ್ತಾ ಇಲ್ಲ, ಆ ಥರ ಎಲ್ಲ ಭಾವನೆ ಕೊಡ್ತೈತೆ. ಅವಾಗ ಹೇಳಿದ್ನಲ್ಲ ಕೆಲವೊಂದು ವಿಚಾರ ಹೇಳಿಲ್ಲ, ಇರ್ಲಿ ನಮ್ಗೆ ಅರ್ಥ ಆಗುತ್ತೆ. ಆ ಥರ ಭಾವನೆ ಬರ್ತೈತೆ. ಆಯಮ್ಮನ ಮೇಲೇನೆ ಅನುಮಾನ, ಆಯಮ್ಮನ ಮೇಲೇನೆ ತೋರಿಸ್ತೈತೆ ಅದು. ಅದಕ್ಕೆ ಮೋಸ್ಟ್ಲಿ ಅದು ಆಯಮ್ಮನ್ ಏನೋ ಕೈ ಸಿಕ್ಕಿದೆ ಸೇಫು, ಕತ್ಕಾಕಿದ್ರೆ ಏನ್ ಗಾಯ್ತ ಅದಕ್ಕೆ ಹೇಳ್ತಾರನೆ, ಯಾರು ಅಣ್ಣ ತಮ್ಮಂದ್ರೆ ಮಾಡಿರೋದು, ಬೇರೆ ಯಾರಲ್ಲ. ಇದೇನೋ ಐತೆ ಆಸ್ತಿ ಅಲ್ಲಿ ಒಂದು ಮನೇಲಿ ಇವ್ರಿಗೆ ಶನೇಶ್ವರ ಸ್ವಲ್ಪ ಒಂದು ಇದಾಗ್ತೈತೆ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ. ಇವ್ರು ತಿಳ್ಕೊಂಡು ಏನ್ ಮಾಡ್ತಾವ್ರೆ, ಇವನೇನ ಮಾಡೋ, ಒಂದು ದೇವಸ್ಥಾನ ಮಾಡೋ, ಇನ್ನೊಂದು ಮಾಡೋ, ಏನೋ ಮಾಡ್ತಾನೆ ಇವನು. ಅದಕ್ಕೆ ಇವನ್ನೇ ಏನ್ ಮಾಡೋದ್ರೆ ಸ್ಟಾರ್ಟಿಂಗ್ ಅಲ್ಲೇ ಕಟ್ ಮಾಡಕ್ ಅವ್ರು ದೇವ್ರನ್ನ ಕಟ್ ಮಾಡಿ ಅವ್ರ ಮನೆ ನಿಧಿ ಐತೆ ಅಂತ ಎತ್ಕೊಂಡ್ ಬಿಡ್ಬೇಕು. ಅದನ್ನ ನಿಧಿಗೋಸ್ಕರ ಇವನ್ನ ಇದ್ ಮಾಡ್ತಾ ಇದ್ರು. ಫ್ಯಾಮಿಲಿ ಕುಟುಂಬಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಅಣ್ಣ ತಮ್ಮಂದ್ರೆ ಬೇರೆ ಯಾರು ಇಲ್ಲ ಬಾಬಾ, ಶಿರಾ ಕಡೆಯವರು. ಸೊ ಇದು ವಿಚಿತ್ರ ಕೇಸು. ಸಾಮಾನ್ಯವಾಗಿ ಈ ತರ ಕೇಸುಗಳು ಇದೇ ಫಸ್ಟ್ ಈ ತರ ಕಂಡಿದ್ದು. ಇದರಲ್ಲಿ ಕುಟ್ಟಿ ಚೇತನ್ನ ರಿಮೂವ್ ಮಾಡಿದ್ದೀರಾ? ಮಾಡಿ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಬಟ್ ಬೇರೆ ಶಕ್ತಿಗಳು ಕೂಡ ಇದೆ, ಅದನ್ನು ಸ್ವಲ್ಪ ರಿಮೂವ್ ಮಾಡ್ಬೇಕು. ಅವ್ರಿಗೆ ತುಂಬಾ ಸಮಸ್ಯೆ ಐತೆ. ಯಾರಾದ್ರೂ ಪಾಪ ನೈಟ್ ಅಂಡ್ ಡೇ ಬೇಕಾದ್ರೆ ಅಲ್ಲೇ ಮುಗಿಸ್ಕೊಂಡು ಅವ್ರು ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಬೇಕು. ಯಾಕೆ ಅವ್ರದ್ದು ಜೀವನ ನಡಿಬೇಕಲ್ಲ, ಮಕ್ಕಳು ಎಲ್ಲ ಓದ್ತಾ ಇದಾರೆ, ಅವ್ರು ಚಿಕ್ಕ ಚಿಕ್ಕ ಮಕ್ಕಳು. ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಅದು ಬಂದಿದ ತಕ್ಷಣ ಜಾಸ್ತಿ ರಂತಾಬಾಡೋದು. ಯಾವ ತರ ರಿಮೂವ್ ಮಾಡಿದ್ರಿ? ಇವಾಗ ನಾನ್ ಮಾತಾಡ್ತಾ ಇದ್ರೆ ನಾನ್ ತರನೇ ಬೇಕಾದ್ರೆ ಮಾತಾಡುತ್ತೆ. ಹೌದಾ? ಅಂದ್ರೆ ಏನು ವಾಯ್ಸ್ ಹಂಗೆ? ನಾನು ಯಾವ ತರ ಮಾತಾಡ್ತೀನೋ ಅದೇ ತರ ಮಾತಾಡ್ತಾ ಇತ್ತು. ಓಕೆ, ನೀವು ಮಾತಾಡ್ತಾ ನಿಮ್ಮ ವಯಸ್ಸಲ್ಲೇ ಮಾತಾಡುತ್ತೆ ಬೇಕಾದ್ರೆ ಈ ತರ ಆ ತರ ಮಾತಾಡುತ್ತೆ. ಅಂದ್ರೆ ಅದು ಅಬ್ಸರ್ವ್ ಮಾಡ್ಕೊಂಡು ಅದೇ ಸ್ಟೈಲ್ ಅದೇ ಮಾತಾಡ್ತಾ ಇತ್ತು. ಅದು ಮೋಸ್ಟ್ಲಿ ವಿಡಿಯೋದಲ್ಲಿ ಇರ್ಬೇಕದು. ಅದೇ ತರ ನೋಡೋ, ನನ್ನ ಯಾವ ತರ ಮಾತಾಡ್ತೀನಿ ಮಾತಾಡೋ ಅಂತ ಸೇಮ್ ಅದೇ ತರನೇ ಮಾತಾಡ್ತಾ ಇತ್ತು. ಇನ್ನೆಷ್ಟು ಇದ್ರಾಗ ಬಿಟ್ಟಿರ್ಬೇಕು ಅವ್ರಿಗೆ. ಅಂದ್ರೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ. ಅಂದ್ರೆ ಯಾಮಾರ್ಸುತ್ತೆ ಫೋನ್ಗಳಾಗಾದ್ರೆ ಯಾರಾದ್ರೂ ಒಬ್ರು ವ್ಯಕ್ತಿ ವಾಯ್ಸ್ ನ ಅದೇ ವಾಯ್ಸ್ ಅಲ್ಲಿ ಮಾತಾಡುತ್ತೆ. ಅದು ನಾನು ಮಾತಾಡ್ತಾ ಇದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ರೆ ನಾನು ನಿನ್ ತರ ಮಾತಾಡಲ್ಲ ನಾನು ಅಂತ ಮಾತಾಡ ನೋಡ ಅನ್ನೋದು ಅದೇ ತರ ಮಾತಾಡೋದು. ಎಲ್ಲ ಮಾತಾಡೋದು ಏಯ್ ಬೇತಾಳ ನಾನು ಯಾವ ತರ ಇದು ಮಾಡ್ತೀನೋ ಆ ಯಪ್ಪನ್ ಬಂದು ಯಾವ ತರ ಮಾತಾಡ್ತಾನೋ ಆ ಸೌಂಡ್ ಕೊಟ್ಟು ಅದೇ ತರ ಮಾತಾಡ್ತಾ ಇದ್ದು. ತುಂಬಾ ಕಿಲಾಡಿ ಇದೆ, ಟ್ಯಾಲೆಂಟ್ ಇದೆ. ಇದು ಕುಟ್ಟಿ ಚೇತನ ಅದನ್ನ ರಿಮೂವ್ ಮಾಡಿದೀನಿ. ಇನ್ನ ಸುಮಾರು ಐತೆ ಅದು. ಆ ಯಪ್ಪನು ಹೇಳಿ ಪಾಪ ಇಷ್ಟು ಮಾತ್ರ ಮಾತಾಡ್ತಾ ಇದ್ರೆ ಅವ್ರು ಗ್ರೇಟ್. ಇವಾಗ ಅದಕ್ಕೆ ಮತ್ತೆ ಇನ್ನ ಫುಲ್ಲು ಡಲ್ ಆಗ್ಬಿಟ್ಟಿದ್ರು, ಫುಲ್ಲು ವೀಕ್ ಆಗ್ಬಿಟ್ಟಿದ್ದಾರೆ. ಊಟನೇ ಸೇರಿ ಇಲ್ಲಲ್ಲ, ಊಟ ತಿಂಡಿ ಏನು ಸ್ವಲ್ಪ ತಿಂತಾ ಇದೀನಿ ಅಂತ ಅವ್ರೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಚೇತರಿಸ್ಕೊಂತವ್ರು. ಇದು ಎಷ್ಟು ಸಮಯ ತಗೊಂತು ಇದನ್ನ ರೆಡಿ ರಿಮೂವ್? ಸೇಮ್ ಇವಾಗ ಎಲ್ಲರಿಗೂ ಆ ತರ ನೋಡ್ತಾ ಅದೇ ತರನೇ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ಹಿಡಿತೈತೆ. ಕೆಲವು ಏಕ್ದಮ್ ತೆಗಿತಾ ಇದ್ರೆ ಅವ್ರಿಗೆ ಪ್ರಾಣಕ್ಕೆ ಅಪೇಟ್ ಆಗ್ಬಿಡ್ತಿದೆ. ಒಂದೇ ಸರಿ ಹೋದಾಗ ಶಕ್ತಿ ಅವ್ರಿಗೆ ಅವರಿಂದ ಮೈಯಿಂದ ಬರ್ತೈತಲ್ಲ, ಕೆಲವು ಅವ್ರಿಗೆ ತೊಂದರೆ ಕೊಡ್ತಾ ಇದೆ. ಅವಾಗ ಗ್ಯಾಪ್ ಇಟ್ಟು ತುಂಬಾ ಜಾಸ್ತಿ ಇದ್ರೆ ಗ್ಯಾಪ್ ಇಟ್ಟು ಮಾಡಿದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೈತೆ. ಅದು ಏಕ್ದಮ್ ತೆಗೆದ್ಬಿಟ್ರೆ ಇಷ್ಟು ವರ್ಷಗಳಿಂದ ಇರ್ತಾರಲ್ಲ, ಮಾಡ್ತಾ ಮಾಡ್ತಾರೆ ಅವ್ರಿಗೆ ಕೆಲವರಿಗೆ ಉಸಿರು ಕಟ್ಟೋ ತರ ಆಗೋದು, ಇಲ್ಲ ಅವರೇ ಏನೋ ಮಾಡೋದು, ಆ ತರ ಒಳಗಡೆನೆ ಮಾಡ್ಬಿಡ್ತಾರೆ. ಸೊ ಬಲಿ ತಗೊಂಡ್ಬಿಡ್ತಾರೆ, ಅವಾಗ ಸಾವು ಆಗೋ ಸಂಭವ ಇರುತ್ತೆ. ಹಾಗೆ ಆಗುತ್ತೆ. ಅದು ಕೇರ್ಫುಲ್ ಆಗಿ ಸ್ಲೋಗೆ ತೆಗಿಬೇಕು, ಮತ್ತೆ ನಿಧಾನವಾಗಿ ತೆಗಿಬೇಕು ಇದನ್ನು. ಇದು ನಿಮ್ಮಲ್ಲಿರೋ ಶಕ್ತಿ ತೆಗ್ದಿರೋದು. ಹೌದೌದು, ಇದೆ ಅವ್ರದ್ದು ವಿಡಿಯೋ ಇದೆ. ಸೊ ಅದನ್ನ ತೋರಿಸ್ಬೋದಾ? ಅವ್ರದ್ದು ಹಾಕ್ಬೋದು, ಮಾಡಿ ಹಾಕೋಣ. ಸೈತಾನ ಅಂತ ಹೇಳ್ಬಿಟ್ಟು ವಿಶೇಷವಾದ ಒಂದು ಕೇಸ್ ಇದು. ಹೌದು, ಸಾಮಾನ್ಯವಾಗಿ ಇದು ನಿಧಿ ಅಂದಾಗ ಅಲ್ಲೇನೋ ದೊಡ್ಡದಾಗಿ ಏನೋ ಸಮಸ್ಯೆ ಕಾಣಿಸಿ ಅವ್ರವ್ರೆ ಗೊತ್ತಿರೋರೇ ಅಲ್ಲಿ ಮಾಡ್ತಾ ಇದ್ದಾರೆ. ಅವರು ಆ ಮನೆಯನ್ನ ಇವ್ರನ್ನ ಖಾಲಿ ಮಾಡಿ ಏನೋ ಮಾಡಕ್ ಪ್ಲಾನ್ ಮಾಡಿರ್ಬೋದು, ಇವನ್ನೆಲ್ಲ ಮುಗಿಸಿ ಏನೋ ಇದು ಮಾಡ್ಬೇಕಂತ. ಆದ್ರೆ ಅವರು ಊರಲ್ಲಿ ಇರಲ್ಲ ಅವ್ರ ಪಾಪ. ಈ ಆಂಧ್ರ ಸೈಡ್ ಆಗ್ಲಿ ಇನ್ನೊಂದು ಆಗ್ಲಿ ರೋಡ್ ಕೆಲಸ ಎಲ್ಲೆಲ್ಲಿ ಅವ್ರಿಗೆ ಇದಾಗ್ತಿತ್ತು, ಕಂಡಕ್ಟ್ ಇರ್ತಿತ್ತಲ್ಲ, ಪೈಪ್ಲೈನ್ ಪಕ್ಕದಲ್ಲಿ ಅಗಿಯೋದು ಆ ತರ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಅವ್ರು. ಒಂದೇ ಟೈಮ್ ಆದ್ರೆ 2-3 ತಿಂಗಳು 4-5 ತಿಂಗಳು ಊರ್ ಕಡೆ ಹೋಗಲ್ಲ ಅವರು. ಆ ತರ ಜೀವನ ಪಾಪ ಮಾಡೋದು. ಅದೇ ಅವ್ರಿಗೆ ಗೊತ್ತಿಲ್ದಿರ ಎಲ್ಲಿಗೆ ಹೋದ್ರು ವಾಪಸ್ಸು ಕರ್ಕೊಂಡು ಮನೆಗೆ ಬಂದ್ಬಿಡೋದು, ಅಂದ್ರೆ ಇವ್ರ ಜೊತೆ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಬಿಡೋದು ಅಂತ ಹೇಳ್ತಾವ್ರೆ. ಸ್ವಲ್ಪ ಡಿಫ್ರೆಂಟ್ ಐತೆ. ಇದು ಕ್ಲಿಯರ್ ಮಾಡ್ತಾ ಇದ್ದೀರಾ? ಇನ್ನೊಂದ್ಸರಿ ಬರಕ್ಕೆ ಬರ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಸಕ್ಸಸ್ ಆದ್ಮೇಲೆ ಇನ್ನೊಂದ್ಸರಿ ಬೇಕಾದ್ರೆ ಮಾತಾಡ್ತಾರೆ. ಸೊ ವೀಕ್ಷಕರೇ, ಇದು ತುಂಬಾ ಅಂದ್ರೆ ವಿಚಿತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಈ ತರ ಘಟನೆಗಳು ಸಾಮಾನ್ಯವಾಗಿ ಇವು ರೆಗ್ಯುಲರ್ ಆಗಿ ಇಲ್ಲದೆ ಇರೋವು, ಒಂದು ರೀತಿ ಅಪರೂಪವಾದ ಕೇಸುಗಳನ್ನ ನಾಗರಾಜ್ ಅವರು ಈ ಥರದ್ದು ಸಿಗ್ತಾ ಇದೆ ಅವ್ರಿಗೆ. ಬೇರೆ ಬೇರೆ ಸಣ್ಣ ಪಟ್ಟು ಮಾತಾಡ್ಸಿಲ್ಲ, ಈ ಥರ ಡಿಫ್ರೆಂಟ್ ಇರೋವುಗಳನ್ನ ಹುಡುಕಿ ಅವುಗಳನ್ನ ವಿಚಾರಗಳನ್ನ ಅಷ್ಟೇ ನಾನು ವಿಡಿಯೋಗಳು ಮಾಡಿ ಮಾತಾಡಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕೇಸ್ಗಳಿದೆಯಾ ಅನ್ನೋದು ಗೊತ್ತಾಗಬೇಕು ಅಂತ. ಸೊ ಒಂದು ಜೀವನ ಅವರು ಗಂಡ ಹೆಂಡತಿ ಇಬ್ಬರು ಅವ್ರು ಮಾತಾಡಿದ್ದು ನೋಡಿದ್ರೆ ಅವರು ಲೈಫ್ ತುಂಬಾ ಡ್ಯಾಮೇಜಲ್ಲಿ ಸಿಕ್ಕಾಕೊಂಡಿತ್ತು. ಈಗ ಸ್ವಲ್ಪ ಚೇತರಿಕೆ, ಆರಾಮ್ಸೆ ಈಗ ಸ್ವಲ್ಪ ಸಮಾಧಾನವಾಗಿದ್ದೀವಿ, ಎಲ್ಲ ತೊಂದರೆಗಳಿಂದ ಆಚೆ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಆತ್ಮದ್ದು ಹೇಳಿದ್ರು, ಅದೇನೋ ಒಂದು ಸ್ವಲ್ಪ ನಮಗಿನ್ನೂ ಒಂದು ಸ್ವಲ್ಪ ಹೊಟ್ಟೆನಲ್ಲಿ ಏನೋ ಒಂದು ಓಡಾಡ್ದಂಗೆ ಆಗ್ತಾ ಇದೆ ಅಂತ ನಾಗರಾಜ್ ಅವರು ಇನ್ನೊಂದು ಸರಿ ಅದನ್ನು ಬರೋಕ್ಕೆ ಹೇಳಿದ್ದಾರೆ. ಒಂದೇ ಸರಿನೂ ರಿಮೂವ್ ಮಾಡಬಾರ್ದು ಅಂತಲೇ 3 ಟೈಮ್ ಅವರು ಕರೆಸ್ಕೊಂಡಿದ್ದಾರೆ.
ಅಂದರೆ ಇನ್ನೊಂದ್ಸರಿ ಹೋಗಬೇಕು. ಅದು ರಿಮೂವ್ ಆದಮೇಲೆ ನೆಕ್ಸ್ಟು ಕೂಡ ಅವರನ್ನು ಕ್ಲಿಯರ್ ಕಂಪ್ಲೀಟ್ ಅವ್ರದ್ದು ಸಾಲ್ವ್ ಆದಮೇಲೆ ಮತ್ತೆ ಅವ್ರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ, ಏನಾಯಿತು ಕೇಳೋಣ. ಸೊ ಇದಿಷ್ಟು ಕುಟ್ಟಿ ಚಾತಾನ್. ಅದರಲ್ಲಿ ಒಂದು ವಿಶೇಷವಾದ ಒಂದು ಏನೋ ಕರ್ಕೊಂಡು ಮಾತಾಡ್ಕೊಂಡು ಅವ್ರನ್ನ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗಿತ್ತು ಅಂತ ಹೇಳ್ತಾ ಇದ್ರು. ಕೆಲವೊಂದು ವಿಚಾರ ಹೇಳಿಲ್ಲ. ಸೊ ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಈ ಥರನೂ ಕೇಸ್ ಇರುತ್ತೆ. ಈ ಥರ ಸಮಸ್ಯೆಗಳಲ್ಲಿ ಇದ್ದವ್ರಿಗೆ ಎಲ್ಲಾದರೂ ಒಂದು ಕಡೆ ಪರಿಹಾರಕ್ಕೆ ಒಂದು ದಾರಿ ಕಾಣಿಸ್ಲಿ ಅಂತ ಈ ವಿಡಿಯೋ. ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.